ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಮಲತಾ. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಮೈ ಹಸ್ಬೆಂಡ್ ಇಸ್ ದೇರ್ ಇನ್ ಮೈ ಬ್ಲಾಗ್. ಹಾಯ್ ಮಧು. ಸೊ ಎಲ್ಲರೂ ನನ್ನ ಕೇಳ್ತಿರೋ ಕಾಲ್ ಮಾಡಿ, ಐ ಮೀನ್ ಫ್ರೆಂಡ್ಸ್, ಯಾಕೆ ಮಧು ಫಸ್ಟ್ ಬ್ಲಾಗಲ್ಲಿ ಮಾತಾಡಿಲ್ಲ ಅಂತ. ಸೊ ನೀವು ಯಾಕೆ ನನ್ನ ಬ್ಲಾಗಲ್ಲಿ ಮಾತಾಡಿಲ್ಲ? ಎಲ್ಲ ದಿನ ಮಾತಾಡ್ತಾರೆ ಅದಕ್ಕೆ. ಸೊ ಅವ್ರು ಆ್ಯಕ್ಚುಲಿ ಯೂಶುವಲ್ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ನಾನು ನಮ್ಮಮ್ಮ ಮನೆ ಇರೋದು. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅವ್ರು ಬಂದಿದ್ದಾರೆ. ಆ್ಯಂಡ್ ಸೊ ಅವ್ರು ಬಂದಾಗ ಇವತ್ತೇ ನಾನು ಬ್ಲಾಗ್ ಮಾಡ್ತಿರೋದು. ಸೊ ಅದಕ್ಕೆ ಆ್ಯಂಡ್ ಇವತ್ತು ನಮ್ಮ ಮಕ್ಕಳು ಹಾಫ್ ವೇ ಟು 1 ಆ್ಯಂಡ್ 6 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ಸ್ಮಾಲ್ ಫೋಟೋಶೂಟ್ ಅವ್ರಿಗೆ 6 ಮಂತ್ಸ್ ಮಂತ್ಲಿ ಮಾಡ್ತಿದ್ದೆ. ಆ್ಯಂಡ್ ಇವತ್ತು ನಾನು 6 ಮಂತ್ ಫೋಟೋಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಮಾಲ್ ಕೇಕ್ ಕಟ್ಟಿಂಗ್ ಇದೆ. ಸಿಂಪಲಾಗಿ ನಮ್ಮ ಖುಷಿಗೆ ಹಾಫ್ ವೇ ಟು 1 ಅಂತ ಮಾಡೋಣ ಅಂತ. ಸೊ ಇವತ್ತು ಅದಿದೆ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಇವತ್ತು ಡೇ ಇನ್ ಮೈ ಲೈಫ್ ಅನ್ನೋ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸೊ ನಾನು ಸ್ಟಾರ್ಟ್ ಮಾಡ್ತಿರೋದು ನಾವು ಆಫ್ಟರ್ನೂನ್ 2 o'clock. ಸೊ 2 o'clock ಅಂದರೆ ಲಂಚ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಮನೆ ಲಂಚ್ಗೆ ಏನಿದೆ ಅಂತಂದರೆ ಬಿರಿಯಾನಿ ಆ್ಯಂಡ್ ಫಟಾಫಟ್ ಚಿಕನ್ ಗ್ರೇವಿ. ಸೊ ನಮ್ಮ ಡ್ಯಾಡಿ ಮಾಡಿರೋ ರೆಸಿಪಿ. ಬೇಗ ಹೋಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಫಟಾಫಟ್ ಅಂತ ಹೋಗಿ ನೋಡ್ಕೊಂಬನ್ನಿ. ಓಕೆ, ಹೇಳಿದ್ನಲ್ಲ, ಇವತ್ತು ನಮ್ಮನೆ ಲಂಚಲ್ಲಿ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ಆಗಿತ್ತು. ಇದು ನಮ್ಮ ಡ್ಯಾಡ್ ರೆಸಿಪಿ. ಸೊ ನಿಮಗೂ ತೋರಿಸೋಣ ಅಂತ. ನಾವು ತೊಗೋತಿರೋದು ಇವತ್ತು ಅರ್ಧ ಕೆ ಜಿ ಚಿಕನ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ತೊಗೊಂಡಿದ್ದೀನಿ 3 ಈರುಳ್ಳಿ ಮೀಡಿಯಮ್ ಸೈಜ್ ಆ್ಯಂಡ್ 6 ರಿಂದ 7 ಪೆಪ್ಪರ್, ಹಾಗೆ 1 ಇಡೀ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಶುಂಠಿ. ಸೊ ಇಷ್ಟೇ. ಇದನ್ನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, 1 2 to 3 minutes. ಸೊ ನಾನಿಲ್ಲಿ ಹೀಗೆ ಹೋಗಿ ಹಾಗೆ ಬರೋ ಅಷ್ಟರಲ್ಲಿ ನಮ್ಮಪ್ಪ ಎಲ್ಲ ಆ್ಯಡ್ ಮಾಡಿಬಿಟ್ಟಿದ್ರು. ಏನಿಲ್ಲ, ತುಂಬಾ ಸಿಂಪಲ್. 1.5 ಸ್ಪೂನ್ ಖಾರದ ಪುಡಿ ಹಾಕಿದ್ದಾರೆ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಹಾಕಿದ್ದಾರೆ. ಸೊ ನೀವು ಹುರಿದಿದ್ದ ಮಸಾಲ ಆರಿದ ನಂತರ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಳ್ಳೆ ಟೇಸ್ಟಿ ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಬೋದು. ಇದೆಲ್ಲ ಮಿಕ್ಸ್ ಮಾಡಿ ಮಸಾಲ ಆರಿದ ನಂತರ ಇದನ್ನು ನೀವು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು. ಸೊ ನನಗೆ ನನ್ನ ಡ್ಯಾಡಿ ಮಾಡೋ ಎಲ್ಲ ರೆಸಿಪಿನೂ ತುಂಬಾ ಇಷ್ಟ ಆಗುತ್ತೆ. ದೋ ಹಿ ರೇರ್ಲಿ ಕುಕ್ಸ್. ಆ್ಯಂಡ್ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದಾರೆ, ಇದು ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ಆ್ಯಂಡ್ ಸ್ವಲ್ಪ ಕಾಯಿ ತುರಿ. ಸೊ ನಾವು ಅಪ್ಪ ಎಲ್ಲ ಆ್ಯಡ್ ಮಾಡಿಬಿಟ್ಟಿದ್ದೀರಲ್ವಾ. ಸೊ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಎಷ್ಟು ಕಾಯಿ ತುರಿ ಆ್ಯಡ್ ಮಾಡಿದ್ದೀವಿ ಅಂತ. ಹಾಗೆ ಮಸಾಲ ರುಬ್ಬಿದರೆ ರೆಡಿ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀವು ಚಿಕನ್ನ ಮೊದಲೇ ಬೇಯಿಸಿಟ್ಕೊಬೇಕು. ಸೊ ಚಿಕನ್ಗೆ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ರೆ ಏನು ರುಬ್ಬಿರ್ತೀರಲ್ಲ ಆ ಮಸಾಲಾನ ಕುದಿಯಕ್ಕೆ ಬಿಡಿ. ಸೊ ಮಸಾಲ ಎಲ್ಲ ಹಸಿ ವಾಸನೆ ಹೋಗಬೇಕು ಆ್ಯಂಡ್ ಕಲರ್ ಚೇಂಜ್ ಆಗಬೇಕು. ಸೊ ಆ ಮಸಾಲ ತಾನೇ ಆಯಿಲ್ನ ಬಿಡುತ್ತೆ. ಆವಾಗ ಆ ಮಸಾಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಇದಕ್ಕೆ ಬೇಯಿಸಿರೋ ಚಿಕನ್, ಹಾಗೆ ಈ ಗ್ರೇವಿನ ಹೆಚ್ಚೋಕ್ಕೆ ನೀವು ಚಿಕನ್ ಬೇಯಿಸಿರ್ತೀರಲ್ವ ಆ ಚಿಕನ್ ಸ್ಟಾಕ್ನ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ನೀವು ಬೇರೆ ನೀರನ್ನ ಫ್ರೆಶ್ಶಾಗಿ ಆ್ಯಡ್ ಮಾಡಿದ್ರೆ ಆ ಟೇಸ್ಟ್ ಬರೋಲ್ಲ. ಸೊ ನೀವು ಚಿಕನ್ನ ಬೇಯಿಸ್ಕೊಂಡಿರ್ತೀರಲ್ವ ಅದೇ ನೀರನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆಲ್ರೆಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಚಿಕನ್ನ ಬೇಯಿಸ್ಕೊಂಡಿರ್ತೀರ. ಸೊ ನಿಮಗೆ ಟೇಸ್ಟ್ ಮಾಡಿ ಬೇಕಾದಲ್ಲಿ ಮಾತ್ರ ಉಪ್ಪನ್ನ ಆ್ಯಡ್ ಮಾಡಿ ಅಷ್ಟೇ. ಇದು ಚಿಕನ್ಗೆ ಮಸಾಲ ಚೆನ್ನಾಗಿ ಹಿಡಿಬೇಕು, ಅಲ್ಲಿವರೆಗೂ ಅದನ್ನ ಕುದಿಯೋಕ್ಕೆ ಬಿಟ್ಬಿಡಿ. ಅದ್ರ ಪಾಡಿಗೆ ಅದಾಗತ್ತೆ. ಚೆನ್ನಾಗಿ ಕುದಿಬೇಕು. ಕುದ ನಂತರ ನೋಡಿದ್ರೆ ಮಸಾಲ ಈ ಥರ ರೆಡಿಯಾಗಿ ಕಲರ್ ಚೇಂಜ್ ಆಗಿರುತ್ತೆ, ಹಾಗೆ ಆಯಿಲ್ ಮೇಲ್ಗಡೆ ತೇಲ್ತಿರುತ್ತೆ. ಸೊ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತಂದರೆ ಮಸಾಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಸೊ ನಿಮಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಡ್ಯಾಡಿನೂ ಕುಕ್ ಮಾಡ್ತಾರಾ? ಕುಕ್ಕಿಂಗ್ ಇಂಟ್ರೆಸ್ಟ್ ಇದೆಯಾ? ಸೊ ಅವ್ರು ಮಾಡೋ ರೆಸಿಪಿ ನಿಮ್ಗೆ ಯಾವ್ದು ತುಂಬಾ ಫೇವ್ರೇಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಗ್ರೇವಿನ ನೀವು ರೈಸ್, ಚಪಾತಿ, ಪೂರಿ ಹಾಗೆ ಎಲ್ಲದ್ರ ಜೊತೆನೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಡೇ ಇನ್ ಮೈ ಲೈಫ್. ಸೊ ಫೋಟೋಶೂಟ್ ಮಾಡಿ ಆ್ಯಂಡ್ ಕೆಲವೊಂದು ಫೋಟೋಸ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ಅವ್ರ ಎನರ್ಜಿ ಡ್ರೈನ್ ಔಟ್ ಆಗಿತ್ತು. ದೇ ವೆರಿ ಸ್ಲೀಪಿ.
ಓಕೆ, ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವೆರಿ ಫಸ್ಟ್ ವ್ಲಾಗ್ ಡೇ ಇನ್ ಮೈ ಲೈಫ್. ನಿಮಗೆಲ್ಲ ತುಂಬ ಇಷ್ಟ ಆಯಿತಾ? ನನ್ನ ಮಕ್ಕಳು ಹೇಗೆ ಕಾಣ್ತಿದ್ದಾರೆ, ಫೋಟೋಸ್ ಹೇಗಿತ್ತು, ಸೊ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.